ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಟೈಮ್ ಆಗಿದೆ 10. ಸೊ ಆಲ್ಮೋಸ್ಟ್ ಎಲ್ಲ ಕೆಲಸ ಆಯಿತು. ನೆಲ ಗುಡಿಸಿದ್ದಾರೆ. ದೇವರಿಗೆ ಹೂವು ನನ್ನ ಹಸ್ಬೆಂಡೇ ಹಾಕೋದು ಇವತ್ತು. ಒಳಗಡೆ ಬೆಳಗ್ಗೆ ನಾಷ್ಟಕ್ಕೆ ಇಡ್ಲಿ ಮಾಡಿದ್ದೆ. ಸೊ ನಮ್ಮದೆಲ್ಲ ಆಯಿತು. ನಮ್ಮ ಮನೆಯವರು ಇನ್ನೂ ತಿಂದಿಲ್ಲ. ಅನ್ನ ಕೂಡ ಆಯಿತು. ಸಾಂಬಾರಿಗೆ ನಿನ್ನೆ ಮಾಡಿರೋಂಥ ಹೀರೆಕಾಯಿ ಸಾರಿದೆ. ಸಂಜೆ ಏನಾದರೂ ಮಾಡಬೇಕು, ಮಧ್ಯಾಹ್ನಕ್ಕೆ ಸಾಕಾಗುತ್ತೆ. ಹಾಗೆ ನಿನ್ನೆ ನೈಟ್ ಬೆಳ್ತಕ್ಕಿ ಅನ್ನ ಮಾಡಿದ್ದೆ, ಅದು ಉಳಿದಿತ್ತು. ಇವರು ಊಟ ಮಾಡ್ತಾರಾ ನೋಡಬೇಕು. ಬಿಸಿನೀರು ಕಾದಿದೆ. ಹಾಗೆ ಸೊ ಕೆನೆನ ಒಂದು 20 ದಿನದಿಂದ ಸ್ಟೋರ್ ಮಾಡ್ತಾಯಿದ್ದೀನಿ. ಸೊ ಅದನ್ನು ನಾಳೆಗಾದರೂ ಮಾಡಬೇಕು. ಮೊಸರು ಇಲ್ಲ, ಮೊಸರು ತರಿಸ್ಬೇಕು. ಸೊ ನಾಳೆ ಮಾಡೋಣ ಅಂತ. ಇವತ್ತು ನಾನು ಆಟ್ಲೆಕಾಯಿಂದ ಶಾಂಪೂನ ಮಾಡ್ಕೊಳ್ಳೋಣ ಅಂತ ವಿಡಿಯೋನ ಸ್ಟಾರ್ಟ್ ಮಾಡಿದೆ. ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ ತೋರಿಸ್ತೀನಿ ಯಾವ ರೀತಿ ಅಂತ. ಸೊ ಕೂದಲು ಇಷ್ಟು ಸಪರ ಆಗಿದೆ. ಸೊ ಇದನ್ನು ನೆನೆ ಹಾಕಿದ್ದೀನಿ. ಒಂದು 15 ಗಂಟೆ ಒಳಗೆ ಇದೆ, ನೋಡಬೇಕು. ನಂದು ಅದು ಸಾಫ್ಟ್ ಆಗುತ್ತೆ, ಆನಂತರ ಬೀಜನ ತೆಕ್ಕೊಳ್ಳೋ ಅಂಥದ್ದು. ಸೊ ಇನ್ನು ಇವತ್ತೊಂದು ಕೆಲಸ ಇದೆ. ಅದು ಹೂವಿನ ಗಿಡನ ಹಾಕೋಣ ಅಂತ ಹಾಕಿದ್ದೀನಿ. ಅದು ಚೆನ್ನಾಗಿ ಬಂದಿಲ್ಲ ಇಲ್ಲಿ. ಸೊ ಹಾಗಾಗಿ ಸ್ವಲ್ಪ ನೀರು ಬರೋ ಪ್ಲೇಸಿಗೆ ಹಾಕಿದ್ರೆ ಚೆನ್ನಾಗಾಗುತ್ತೆ ಅಂತ. ಸೊ ಪುದೀನ ಗಿಡನ ನೆಟ್ಟಾಗಿದೆ. ಸೊ ಎಲ್ಲಿದೆ ಅಂತ ತೋರಿಸ್ತೀನಿ. ಸೊ ಈ ಸಣ್ಣ ಸಣ್ಣ ಸಸಿ, ತೆಂಗಿನ ಸಸಿಗೆ ಕೆಳಗಡೆ ಹಾಕಿದ್ದೀನಿ. ಚಿಗುರಿ ಬರಬೇಕು. ಅದೆಲ್ಲ ಕಟ್ ಮಾಡೋಣ ಅಂದ್ಕೊಂಡೆ, ಮತ್ತು ವೇಸ್ಟ್ ಆಗುತ್ತಲ್ಲ ಅಂತ ಹಾಗೆ ಬಿಟ್ಟೆ. ಇನ್ನು ಚೆಂದ ಚಿಗುರಿ ಬರುತ್ತೆ. ಸ್ವಲ್ಪ ಗೊಬ್ಬರ, ಹೊಡಿ ಗೊಬ್ಬರ ಇದ್ದರೆ ಹಾಕಬೇಕು. ಹಾಗೆ ಸ್ವಲ್ಪ ಬಟ್ಟೆ ಇದೆ, ವಾಶ್ ಮಾಡಬೇಕು. ಇದಿಷ್ಟು ನಿನ್ನೆ ಸಾಯಂಕಾಲ ಒಗ್ದಾಕದ ಬಟ್ಟೆ. ಈಗ ಒಳಗಡೆ ಹೊಸ್ತಾ ಕ್ಲೀನಿಂಗ್ ಎಷ್ಟು ವರ್ಷರು ಅಷ್ಟೇ. ಕಾಮ್ದ ನೀವು ಕಂಡಿರ್ಯಾ? ನಿನ್ನೆ ಕಂಡು ಇದೆಲ್ಲ ಒರೆಸಿ ಆಗಿದೆ. ನಾಳೆ ಒಂದು ಪ್ಯಾಕೆಟ್ ಮೊಸರು ತಗೊಬರ್ತೀರ ರೀ. ತಾನೇ ತೆಗ್ದಿಟ್ಟದಿತ್ತು ಅದ್ರ ಕಡೆಗೆ. ಹಾಗಲ್ಕೆ ಇಲ್ದಿರೋದಾದ್ರು ತಗೊಬನ್ನಿ. ಸೊ ಬಟ್ಟೆ ವಾಶ್ ಮಾಡಬೇಕು. ಈ ಕುರ್ಚಿ ಮೇಲೆ ಸ್ವಲ್ಪ ಇದೆ. ಕಾಲು ಹೊತ್ತಾ ಚಂದ ಕೂತ್ಕಣ್ಕಲ್ಲ ಬೀಳತ್ತೆ. ಈಚೆ ಬದಿ ಬರಬೇಡ. ಹಾಂ, ಚಂದ ಆಯ್ತಾ? ಕೂತ್ಕೋ, ಸುಮ್ಮನೆ ಒರಿಕೋಗುತ್ತಾ. ಹಾಂ, ಹಾಗೆ ಹಾಂ, ಚಂದ ಆಯ್ತು ಕಣ್. ಹೆಡಿ ಇಕ್ಕ ಬಂದ್ರಿ. ಪಪ್ಳಿ ಹಣ್ಣು ಕೊಯ್ತ್ರಿ ರೀ ಕಡೆಗೆ. ನಾನೇ ಕೊಯ್ಕ, ನೀವು ಕಿಲೆ ಹಣ್ಣು ಮಾಡಿ ಕೊಡ್ತೀರ. ಬೆಂಕಿ ಒಟ್ಟಿಗೆ ಬಂದೆ. ಬಟ್ಟೆ ಆವಾಗಲೇ ಒಗ್ದಾಕಿ ಒಣಸಿಕ್ಕಿ ಹೋದೆ. ಹರಿಗೊಂದು ಬೆಂಕಿ ಹೊಟ್ಟದೆ. ನೀರು ಕಾಯಿಸಿ ಸ್ನಾನ ಮಾಡಿಸ್ಕೊ ಮಗಿಗೆ. ನಾಮೀಗ ಹರಿವಲ್ಲಿ ಬೆಂಕಿ ಉರಿತಿತ್ತು. ಸೊ ಈಗ ಪಪ್ಪಳಿ ಹಣ್ಣು ಕೊಯ್ಯೋದು ಉಳ್ಕೊಂಡು. ಪಪ್ಪಳಿ ಹಣ್ಣು ಇಷ್ಟು ದೊಡ್ಡದಿತ್ತು, ಹಡ್ಕೊಂಬಕತ್ತಿಲ್ಲ, ಅಷ್ಟು ದೊಡ್ಡದಿತ್ತು. ಇನ್ನು ಮಸ್ತಾಯಿತು, ತೋರಿಸ್ದೆ. ಸೊ ಬಚ್ಚಲ ಮನೆ ಹಿಂದಿನ ಗಿಡದಾಗೆ ಟವಲ್ ಮುಚ್ಚಿಟ್ಟಿರೋ ಹೋಗಿ ಕೂತ್ಕೊಂತ ತಂದೇಳಿ. ಸೊ ಪಪ್ಪಳೆ ಹಣ್ಣೆಲ್ಲ ತಿಂದಾಯಿತು. ಕಬಾಬ್ ಮಾಡಲಿಕ್ಕೆ ಕಲಸಿಟ್ಟಿದ್ದೀನಿ. ಹೊರಗೆ ತೆಗೆದಿಡಬೇಕು, ಟೈಮ್ ಆಗ್ತಾ ಬಂತು. ಅನ್ನ ಬಸ್ತಾಯಿತು. ಸೊ ಸಂಜೆ ಆಗಿದೆ 4:15.
ಮಕ್ಕಳೆಲ್ಲ ಶಾಲೆಯಿಂದ ಬರ್ತಾ ಇದ್ದಾರೆ. ಸೊ ನೆನೆಸಿಟ್ಟಿರೋದು ಹಾಗೆ ಇದೆ. ನಾನು ಶಾಂಪೂ ಯೂಸ್ ಮಾಡಿಬಿಟ್ಟು ಹೇರ್ ವಾಶ್ನ ಮಾಡಿಕೊಂಡೆ. ಇದು ಅಷ್ಟು ಸಾಫ್ಟಾಗಿಲ್ಲ. ಇದೊಂದು ಓವರ್ ನೈಟ್ ಹಾಗೆ ಇಟ್ಬಿಟ್ರೆ ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಹಾಗೆ ಟೊಮೆಟೊ ರಸಮ್ ಮಾಡ್ಕೊಳ್ಳೋಣ ಅಂತ ಟೊಮೆಟೊ ಹಣ್ಣನ್ನು ತೊಳ್ಕೊಬಂದಿಟ್ಟಿದ್ದೀನಿ. ಎಷ್ಟು ಪಾತ್ರೆ ಇದೆ, ಚಹಾ ಕುಡ್ದಿರೋದು, ಊಟ ಮಾಡಿರೋದು ಎಲ್ಲ. ಸೊ ಈಗ ರಸಮ್ ಮಾಡ್ಕೊಳ್ಬೇಕು. ಸಿಂಪಲ್ಲಾಗಿ ರಸಮ್ನ ಮಾಡ್ಕೊಳ್ತೀನಿ, ಚೆನ್ನಾಗಾಗುತ್ತೆ. ಸಾಧ್ಯವಾದರೆ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ತೀನಿ. ಹಾಲು ಕಾಯಿಸೋಕೆ ಇಟ್ಟಿದೆ. ಟೊಮೆಟೊ ಹಣ್ಣೆಲ್ಲ ಕೊಯ್ದಾಯ್ತು. ಈಗ ಮಿಕ್ಸಿ ಜಾರಿಗೆ ಹಾಕೋಬೇಕು ಸಾಮಾನು ಕಾಳು. 1 ಚಮಚಿ ಜೀರಿಗೆ, ತೋರ್ಸೋಕ್ಕೋಸ್ಕರ ಚಮಚಿ ಯೂಸ್ ಮಾಡ್ತಿದ್ದೆ, ಇಲ್ಲದೇ ಚಮಚಿ ಯೂಸ್ ಮಾಡೋದಿಲ್ಲ. ಕಣ್ಣು ಅಳ್ತಲೆ ಹಾಯ್ಕೊಂಡು ಕಾಳು ಮೆಣಸು ಸ್ವಲ್ಪ, ಕಡಿಗೆ 4 ಹಸಿಮೆಣಸು, ಆಮೇಲೆ ಸ್ವಲ್ಪ ಹುಳಿ, 1-2 ಬೆಳ್ಳುಳ್ಳಿ ಹಾಕೋಣಕು. 4 ಬೆಳ್ಳುಳ್ಳಿ ಅಸಲ. ಸೊ ಬೆಳ್ಳುಳ್ಳಿನ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಕರಿಬೇವನ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಾಸಿವೆ. ಚಳಿಗಾಲದಲ್ಲಿ ಈ ಥರ ಮಾಡ್ಕೊಂಡು ಕುಡಿಬೇಕು, ಸಾಕಾಗಿರುತ್ತೆ. ಸೊ ವಿಂಟರ್ ಆಗಿರೋದ್ರಿಂದ ನಾನು ಕೂಡ ಮಾಡ್ತಾಯಿದ್ದೀನಿ. ಹಾಗೆ ಟೊಮೆಟೊನೂ ಕೂಡ ಹಾಕ್ಕೊಂಡೆ. ಈಗ ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಲಿಕ್ಕೆ ಇಡ್ತೀನಿ. ಸೊ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಸೊ ಅಷ್ಟರಲ್ಲಿ ರುಬ್ಕೊಂಡು ಬರ್ತೀನಿ. ರುಬ್ಕೊಂಡು ಬಂದಿದ್ದೀನಿ. ಸೊ ಈ ರೀತಿಯಾಗಿ ಪೇಸ್ಟ್ ಆಗಿದೆ. ಎಷ್ಟು ನೀರು ಬೇಕಂತ ನೀವು ಅಂದಾಜಿನ ಮೇರೆಗೆ ಸೇರಿಸ್ಕೊಳ್ಬೋದು. ತುಂಬ ತಿಕ್ಕಾಗಿದ್ದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ, ನೀರಾಗಿದ್ದರೆ ತುಂಬ ಚೆನ್ನಾಗಾಗುತ್ತೆ. ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೆ, ಅದನ್ನು ವೀಡಿಯೋ ಮಾಡ್ಕೊಂಡಿಲ್ಲ ಅಷ್ಟೇ. ಸೊ ಇದು ಬೇಯ್ತಾ ಇದೆ ಟೊಮೆಟೊ. ಈಗ ಮಿಕ್ಕಿರೋ ಕೆಲಸನೆಲ್ಲ ಮಾಡ್ಕೊಳ್ಬೇಕು. ಪಾತ್ರೆನೆಲ್ಲ ಒಟ್ಟಾಕ್ಬಿಟ್ಟು ತೊಳ್ಕೊಂಡು ಬರ್ತೀನಿ. ಸೊ ಪಾತ್ರೆ ತೊಳೆದಿದ್ದಾಯಿತು. ಈಗ ಗುಡಿಸ್ಬಿಟ್ಟು ಬಟ್ಟೆನ ವಾಶ್ ಮಾಡ್ಕೊಂಡು ಬರಬೇಕು. ಅದಿನ್ನೂ ಬೇಯ್ತಾನೇ ಇದೆ, ಬೇಯ್ತಾನೇ ಇರಲಿ, ನಿಧಾನ ಇಟ್ಟಿದ್ದೀನಿ. ಸೊ ಗುಡಿಸಿ ಎಲ್ಲ ಬಂದೆ. ಮಗು ಆಡ್ತಾ ಇದೆ ಹೊರಗಡೆ. ಸೊ ಇನ್ನು ಪಾತ್ರೆನೆಲ್ಲ ಸೇರಿಸಿಟ್ಕೊಂಡು ಸಾರಿಗೆ ರುಬ್ಬಿರೋಂಥ ಮಸಾಲೆನ ಹಾಕಬೇಕು. ನಂತರ ಬಟ್ಟೆ ವಾಶ್ಗೆ ಹೋಗಬೇಕು. 5 ಕಾಲ ಆಯಿತು. ಇವತ್ತು ಸೋಮವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ಒಂದು ರೌಂಡ್ ಹಾಗೆ ದೇವರ ಪ್ರದಕ್ಷಿಣೆ ಹಾಕಿ ಮಕ್ಕಳನ್ನು ಕರ್ಕೊಂಡು ಹೋದಾಗುತ್ತಲ್ಲ, ಹಾಗಾಗಿ. ಸೊ ಈ ರೀತಿಯಾಗಿ ಆಗಿದೆ. ಇದನ್ನು ಸೌಟಲ್ಲೇ ಸ್ಮ್ಯಾಶ್ ಮಾಡ್ಕೊಳ್ತೀನಿ. ರುಬ್ಕೋಬೋದು, ನಾನು ಈ ರೀತಿ ಮಾಡ್ಕೊಳ್ತೀನಿ. ಈಗ ಮಸಾಲೆನ ಹಾಕೋತೀನಿ. ಹಾಕಿಬಿಟ್ಟು ಚೆನ್ನಾಗಿ ಕುದಿಸಿ ಬಿಟ್ಟರೆ ಚೆನ್ನಾಗಾಗುತ್ತೆ. ಸೊ ಸೈಡಿಗೆ ಕಬಾಬ್ ಇದೆ, ಅದಕ್ಕೋಸ್ಕರ ಟೆನ್ಷನ್ ಇಲ್ಲ. ಸೊ ನಾನಿಲ್ಲಿ ಮಸಾಲೆನ ಹಾಕ್ಕೊಂಡಿದ್ದೀನಿ, ಇಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಸೊ ಈ ರೀತಿಯಾಗಿ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಹಾಗೆ ಉಪ್ಪನ್ನು ನೋಡ್ಕೋಬೇಕು. ಇದು ಚೆನ್ನಾಗಿ ಕುದಿ ಬರಲಿ, ಅಷ್ಟರೊಳಗೆ ಬಟ್ಟೆನೆಲ್ಲ ವಾಶ್ ಮಾಡಿ ಒಣಗಿರೋ ಬಟ್ಟೆನ ತೆಕ್ಕೊಂಡು ಬರಬೇಕು. ನೀರು ಬಿಟ್ಕೊಳ್ಬೇಕು. ಸೊ ಇವತ್ತು ಕೆಲಸನೆಲ್ಲ ಬೇಗ ಮಾಡ್ಕೊಳ್ಳೋಣ ಅಂತ ರೆಡಿಯಾಗಿಬಿಟ್ಟು ಕೆಲಸ ಎಲ್ಲ ಬೇಗ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟರೊಳಗೆ ಕುಡಿಯೋ ನೀರು ಕೂಡ ಬಂತು. ಸೊ ಇನ್ನು ಆ ಹೊಂಡದಲ್ಲಿರೋ ನೀರನ್ನೆಲ್ಲ ಬಿಟ್ಕೊಂಡು ಕೊಡಪಾನನ ಇಟ್ಕೋಬೇಕು. ಸೊ ಈ ನೀರು ಬಂದಾಗಂತೂ ನನಗಂತೂ ಚೊರೆ ಆಗುತ್ತೆ, ಸ್ವಲ್ಪ ಏನಲ್ಲ.
ಕೆಳಗಡೆ ನೀರನ್ನ ಹಿಡಿಯೋದು ತುಂಬ ಕಷ್ಟ ಆಗುತ್ತೆ. ಏನು ಮಾಡಲಿಕ್ಕಿಲ್ಲ. ಈ ಹೊಳೆ ಸೈಡು ಉಪ್ಪು ನೀರು ಇರೋದ್ರಿಂದ ನಮ್ಮ ಸೈಡಲ್ಲಿರೋರಿಗೆ ಕಷ್ಟ. ಅಂದರೆ ನಮ್ಮೂರ ಕಡೆ, ನಮ್ಮೂರಿಗೆ ಲವಣಪುರ ಅಂತಲೇ ಕರೀತಾರೆ. ಉಪ್ಪು ನೀರಿಂದ ಸುತ್ತಲೂ ನಮ್ಮದೊಂದು ದ್ವೀಪ. ಸೊ ಹಾಗಾಗಿ ನೀರು ಅಷ್ಟು ಚೆನ್ನಾಗಿರಲ್ಲ. ನಲ್ಲಿ ನೀರನ್ನೇ ಅವಲಂಬಿಸಿದ್ದೀವಿ. ಸೊ ಅದು ಕೂಡ ಆವಾಗಿವಾಗ ಕೈ ಕೊಡ್ತಾನೆ ಇರುತ್ತೆ, ಏನೂ ಮಾಡಲಿಕ್ಕಿಲ್ಲ. ಸೊ ನಾನು ಬಟ್ಟೆ ವಾಶ್ ಆಗಿರೋ ಬಟ್ಟೆನೆಲ್ಲ ಒಣಸಿದ್ದೆ, ಅದನ್ನು ಕೂಡ ತೆಕ್ಕೊಂಡು ಮತ್ತೆ ಒಗೆದಿರೋ ಬಟ್ಟೆನೆಲ್ಲ ಒಣಸ್ಬೇಕು ಅಂತ ಇದ್ದೀನಿ. ಅಷ್ಟರೊಳಗೆ ನನ್ನ ಮಗಳು ಟಾಯ್ಲೆಟ್ ಮಾಡಿಕೊಂಡ್ಳು. ಅವಳನ್ನು ಕೂಡ ತೊಡಸ್ಲಿಕ್ಕೆ ಕರ್ಕೊಂಡು ಬಂದೆ. ಅವಳು ನೀರನ್ನು ನೋಡಿದ್ರೆ ಆಟ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಏನೂ ಮಾಡಲಿಕ್ಕಿಲ್ಲ, ಮಕ್ಕಳ ಅಂದರೆ ಹಾಗೇ. ಸೊ ನಾನು ಟಾಯ್ಲೆಟ್ನೆಲ್ಲ ತೊಳಸ್ಬಿಟ್ಟು ಮತ್ತೆ ವಾಪಸ್ ಕಳಿಸಿದೆ. ನೀರಲ್ಲಿ ಆಡೋದಂದರೆ ತುಂಬ ಖುಷಿ ಅವಳಿಗೆ. ಸೊ ಮತ್ತೆ ವಿಡಿಯೋನ ಇದ್ದಾಗೆ ಹಾಕ್ತೀನಿ. ಸೊ ಬೇಗ ಕೆಲಸ ಆಗುತ್ತೆ ಅಂದ್ಕೊಂಡೆ. ನೀರು ಬಂದಿದೆ, ಕುಡಿಯೋ ನೀರು. ಒಂದು 4 ಕೊಡಪ ನೀರು ಕುಡಿಯೋಕೆ ಇಟ್ಕೋಬೇಕು. ಆಮೇಲೆ ಈ ಪೈಪನ್ನು ಮಡ್ಚಿಟ್ಕೋಬೇಕು. ಬಟ್ಟೆ ಹೋಗೋದು ಹಾಗೆ ಉಳ್ದಿತ್ತು. ಬಟ್ಟೆ ಒಂದು ಹೋಗೋಕೆ ಎಷ್ಟೊತ್ತೇನೋ ಟೈಮ್ ಆಯಿತು, 5:45. ಸೊ ನೀರಾಗು ಹೊರಗೆ ಬರ್ತಿತ್ತು. ಇದೊಂದು ಕೊಡಪನಿಟ್ಟಿಗೆ, ಈ ಕೊಡಪನಿಟ್ಟಿಗೆ ಹೊಯ್ಕೀಗ. ಸೊ ವಾಶ್ ಮಾಡಿರೋಂಥ ಬಟ್ಟೆನ ಕೂಡ ಒಣಗಿಸ್ಕೊತಾ ಇದ್ದೀನಿ. ನನ್ನ ಮಗಳು ಬಟ್ಟೆ ಬಕೆಟಲ್ಲಿರೋದನ್ನು ಕೆಳಗೆ ತೆಗೆದು ಹಾಕಲಿಕ್ಕೆ ಓಡಿ ಬರ್ತಾಳೆ. ಈಗ ನೋಡಿ ನೀವು ವಿಡಿಯೋದಲ್ಲಿ. ಸೊ ನಾನು ಕೂಡ ಅವಳ ಹತ್ರ ಮಾತಾಡ್ಕೊಂಡು ಬರಬೇಡ ಅಂತ ಹೇಳ್ತಾನೆ ವಿಡಿಯೋನ ಮಾಡ್ಕೊಂಡಿದ್ದು. ಸೊ ಓಡಿ ಬರ್ತಾಳೆ ಬಟ್ಟೆ ಬಕೆಟಿಂದ ಕೆಳಗೆ ಹಾಕಲಿಕ್ಕೆ. ನಾನು ಆದಷ್ಟು ಬೇಗ ಮೇಲೆಲ್ಲ ಬಟ್ಟೆನ ಹಾಕ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀನಿ. ಆದರೂ ಅವಳು ಫಾಸ್ಟಾಗಿ ಬರ್ತಾಳೆ. ಸಾಧ್ಯ ಆದಷ್ಟು ನಾನು ಅವಳನ್ನು ದೂರ ಇಡಲಿಕ್ಕೆ ಟ್ರೈ ಮಾಡ್ತೀನಿ. ವಾಶ್ ಆಗಿರೋದಲ್ಲ ಮತ್ತೆ ಒಂದು ಸಲ ವಾಶ್ ಮಾಡೋದಂದರೆ ಕಷ್ಟ. ಒಂದು ಸಲ ವಾಶ್ ಮಾಡೋದೇ ದೊಡ್ಡದು. ಸೊ ಬೆಳಗ್ಗೆ ಒಂದು ಸಲ ಟ್ರಿಪ್ ಆಗಿರುತ್ತೆ ಬಟ್ಟೆದು, ಸಂಜೆ ಒಂದು ಸಲ ಆಗಿರುತ್ತೆ. ಏನೂ ಮಾಡಲಿಕ್ಕಿಲ್ಲ. ಮಕ್ಕಳಿರೋ ಮನೇಲಿ ಬಟ್ಟೆಗಳು ಒಗಿತಾನೆ ಇರೋದು ಕಾಮನ್ ಆಗಿರುತ್ತೆ. ಸೊ ನಂದು ದಿನಚರಿ ಇದೇ ಥರ ಇರುತ್ತೆ. ಬಂದು ನೋಡಿ ಈಗ ತೆಗಿಲಿಕ್ಕೆ. ನಾನು ಅಷ್ಟರೊಳಗೆ ಬಕೆಟಲ್ಲಿರೋ ಬಟ್ಟೆನೆಲ್ಲ ತೆಗೆದು ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟೆ. ಈಗ ನೀರನ್ನು ನೋಡ್ತಾ ಇದ್ದಾಳೆ ಅವಳು ತೆಗಿಲಿಕ್ಕೆ. ಸೊ ನಾನು ಮುಟ್ಬೇಡ, ಅದರೊಳಗೆ ಏನಿಲ್ಲ ಅಂತ ಹೇಳ್ತಾನೆ ಇದ್ದೀನಿ. ಆದರೆ ಅವಳು ಕೇಳಲ್ಲ. ಈಗಂತೂ ಕೈ ಕೊಚ್ಚು ಜಾಸ್ತಿ ಆಗಿದೆ. ನಾನು ವೀಡಿಯೋ ಆನ್ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನೋಡ್ತಾನೆ ಇದ್ದೀನಿ ವೀಡಿಯೋ ಆನ್ ಇದೆಯಾ ಇಲ್ವಾ ಅಂತ. ಕಾಣಿಸ್ತಾ ಇಲ್ಲ, ಆದರೂ ನೋಡ್ತಾನೆ ಇದ್ದೀನಿ ಕಡೆಗೆ. ಅಲ್ಲಿ ನೀರು ನೋಡಲಿಕ್ಕೆ ಅಜ್ಜಿ ಬಂದರು. ಬರ್ತಾಯಿದೆಯಾ, ಚೆನ್ನಾಗಿ ಬರ್ತಿದೆಯಾ ಇಲ್ಲ ಅಂತ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಸ್ಲೋ ಬರ್ತಿದೆ ಅಂತ ಹೇಳಿದರು. ಏನೂ ಮಾಡಲಿಕ್ಕಿಲ್ಲ, ಅದನ್ನೇ ಹಿಡ್ಕೊಂಡು ಕೂತ್ಕೊಳ್ಬೇಕು. ಯಾವ ಕೆಲಸ ಬೇಗ ಆಗಬೇಕು ಅಂದ್ಕೊಳ್ತೀವೋ ಆ ಕೆಲಸ ಲೇಟೇ ಆಗೋದು. ಸೊ ಎಲ್ಲ ಕೆಲಸ ಮುಗೀತು. ನೀರೊಂದು ಹಿಡಿಯೋದು ಬಾಕಿ. ಮಗಳಿಗೆ ತಿಂಡಿನ ರೆಡಿ ಮಾಡಿ ಇಟ್ಕೊಬಂದಿಟ್ಟಿದ್ದೀನಿ, ತಿನ್ನಿಸ್ಬೇಕು. ಫೇಸ್ ವಾಶ್ ಎಲ್ಲ ಮಾಡಿದ್ದೀನಿ, ಸಾಕಾಯ್ತು. ಬೇಗ ಆಗುತ್ತೆ ಅಂದ್ಕೊಂಡೆ, ಕೆಲಸನೇ ಮುಗಿಯೋದಿಲ್ಲ. ಸೊ ಅವಳು ಹಿಡಿಯೋತ್ತು ರೋಡಿಗೆ ಓಡಿ ಹೋಗ್ತಾ ಇದ್ಲು. ಅವಳಿಗೂ ಕೂಡ ಮನೇಲಿದ್ದು ಬೋರ್ ಆಗಿದೆ. ಸೊ ಸದ್ಯದಲ್ಲಿ ನಾವೆಲ್ಲಿಗೂ ಕರ್ಕೊಂಡು ಹೋಗಿಲ್ಲ, ಹಾಗಾಗಿ ಅವಳನ್ನು ಕೂಡ ವಾಕಿಂಗಿಗೆ ಕರ್ಕೊಂಡು ಬಂದೆ. ಗೊಂಬ ಬಾಯ್ ಬಾಯ್ ಇಲ್ಕನ್ ಟಾಟಾ ಬಾ ಬಾ ಮಣಿ.